ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಶಿವನ ಈ ಪೂಜಾ ವಿಧಾನದಿಂದ ಜೀವನಕ್ಕೆ ಬಂದ ಅತಿ ದೊಡ್ಡ ಕಷ್ಟವನ್ನ ಕಳ್ಕೊಳ್ಬಹುದು ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆಯೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಸನಾತನ ಧರ್ಮದಲ್ಲಿ ಶಿವನನ್ನ ದೇವರ ದೇವ, ಮಹಾದೇವ ಅಂತ ಕರೆಯಲಾಗುತ್ತೆ. ನಂಬಿಕೆಗಳ ಪ್ರಕಾರ ಶಿವನ ಅನುಗ್ರಹವನ್ನ ಹೊಂದಿರುವ ಯಾವುದೇ ವ್ಯಕ್ತಿಯು ಜೀವನದಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರೋದಿಲ್ಲ. ಜೊತೆಗೆ ಶಿವಭಕ್ತನ ಎಲ್ಲಾ ಆಸೆಗಳು ಕೂಡ ಈಡೇರುತ್ತವೆ. ಇದು ಸುಳ್ಳಲ್ಲ. ಶಿವನನ್ನ ಒಲಿಸಿಕೊಳ್ಳೋದು ತುಂಬಾನೇ ಸುಲಭ. ಭಕ್ತಿಯಿಂದ ಶಿವನ ಧ್ಯಾನ ಮಾಡಿದ್ರೆ, ಪೂಜೆ ಮಾಡಿ ಬೇಡ್ಕೊಂಡ್ರೆ ಶಿವ ಕೊಡದಂತಹ ವರಗಳೇ ಇಲ್ಲ. ಎಂಥ ಕಟುಕರಿಗೂ ರಾಕ್ಷಸರಿಗೂ ಒಲಿಯುವ ತಾಳ್ಮೆ ಇರೋದು ಶಿವನಿಗೆ ಮಾತ್ರ. ಹಾಗಾಗಿ ಅಲ್ವಾ ನಮ್ಮ ಪುರಾಣಗಳಲ್ಲಿ ಬರುವ ಅದೆಷ್ಟೋ ಕಥೆಗಳಲ್ಲಿ ರಾಕ್ಷಸರು, ದುಷ್ಟರು ಶಿವನನ್ನ ಪೂಜೆ ಮಾಡಿ, ಶಿವನ ಕುರಿತು ತಪಸ್ಸು ಮಾಡಿ, ಶಿವನನ್ನ ಒಲಿಸ್ಕೊಂಡು ತಮಗೆ ಬೇಕಾದ ವರಗಳನ್ನ ಬೇಡೋದು ಯಾವತ್ತೂ ಯಾರಿಗೂ ಇಲ್ಲ ಅಂದವನೇ ಅಲ್ಲ. ಹಾಗಾಗಿ ಶಿವನನ್ನ ಸುಲಭವಾಗಿ ಒಲಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಪ್ರತಿ ದಿನಾಂಕ ಮತ್ತು ದಿನವೂ ವಿಶೇಷ ಮಹತ್ವವನ್ನ ಹೊಂದಿದೆ. ಹಿಂದೂ ಧರ್ಮದಲ್ಲಿ ಪ್ರತಿ ದಿನವನ್ನ ಒಂದೊಂದು ದೇವರು, ದೇವತೆಗಳಿಗೆ ಅರ್ಪಿಸಲಾಗಿದೆ. ವಾರದ ಅನುಸಾರವಾಗಿ ಒಂದೊಂದು ವಾರವನ್ನ ಅಂದ್ರೆ ದಿನವನ್ನ ಒಂದೊಂದು ದೇವರುಗಳಿಗೆ ಅರ್ಪಿಸಿ ಪೂಜೆ ಮಾಡಲಾಗುತ್ತೆ. ಅದೇ ರೀತಿ ಸೋಮವಾರವನ್ನ ಶಿವನಿಗೆ ಅರ್ಪಿಸಲಾಗಿದೆ. ಸೋಮವಾರದಂದು ಭಗವಾನ್ ಶಿವನನ್ನ ಪೂಜೆ ಮಾಡೋದ್ರಿಂದ ಶಿವನ ವಿಶೇಷ ಕೃಪೆಯನ್ನ ಪಡಿತೀರಿ. ಸೋಮವಾರದಂದು ಶಿವನನ್ನ ಪೂಜಿಸುವ ಮೂಲಕ ವ್ಯಕ್ತಿಯು ಎಲ್ಲಾ ರೀತಿಯ ತೊಂದರೆಗಳಿಂದ ಮುಕ್ತಿಯನ್ನ ಪಡಿತಾನೆ ಅನ್ನೋ ನಂಬಿಕೆ ಇದೆ. ಶಿವನಿಗೆ ನೀರು, ಹೂವನ್ನ ಅರ್ಪಿಸಿ ಪೂಜಿಸಿದ್ರೂ ಕೂಡ ಶಿವನ ಕೃಪೆಯಿಂದ ಮನೆಯಲ್ಲಿ ಯಾವಾಗ್ಲೂ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತೆ. ಸೋಮವಾರದಂದು ಉತ್ತರ ದಿಕ್ಕಿಗೆ ಮುಖ ಮಾಡಿರುವ ಶಿವಲಿಂಗವನ್ನ ಪೂಜಿಸೋದು ತುಂಬಾನೇ ಶುಭ ಅಂತ ಪರಿಗಣಿಸಲಾಗಿದೆ. ಇನ್ನು ಶಿವನನ್ನ ಪ್ರಸನ್ನಗೊಳಿಸೋದಕ್ಕೆ ಏನೇನ್ ಮಾಡಬಹುದು ಅನ್ನೋದನ್ನ ತಿಳಿಯೋಣ. ಶಿವಲಿಂಗದ ಮೇಲೆ ಶ್ರೀಗಂಧ, ಅಕ್ಷತೆ, ಬಿಲ್ವಪತ್ರೆ, ದತುರ, ಹಾಲು ಮತ್ತು ಗಂಗಾ ನೀರನ್ನ ಅರ್ಪಿಸುವ ಮೂಲಕ ಭಗವಾನ್ ಶಂಕರನು ಶೀಘ್ರದಲ್ಲೇ ಸಂತುಷ್ಟನಾಗ್ತಾನೆ ಮತ್ತು ಭಕ್ತರ ಆಸೆಗಳನ್ನ ಪೂರೈಸ್ತಾನೆ. ಭಗವಾನ್ ಶಿವನನ್ನ ಮೆಚ್ಚಿಸೋದಕ್ಕೆ ಕೇವಲ 1 ಲೋಟ ನೀರು ಸಾಕು. ಇದಿಷ್ಟನ್ನೇ ಅರ್ಪಿಸಿದ್ರೂ ಶಿವನು ಶೀಘ್ರದಲ್ಲೇ ಸಂತೋಷ ಪಡ್ತಾನೆ ಮತ್ತು ತನ್ನ ಭಕ್ತರಿಗೆ ಸಂತೋಷ, ಸಮೃದ್ಧಿಯನ್ನ ನೀಡ್ತಾನೆ. ಮುಖ್ಯವಾಗಿ ಯಾವ ವಸ್ತುಗಳನ್ನ ಅರ್ಪಿಸೋದ್ರಿಂದ ಶೀಘ್ರದಲ್ಲಿ ಶಿವ ಒಲಿತಾನೆ ಗೊತ್ತಾ? ವೀಕ್ಷಕರೇ ಬನ್ನಿ, ಶಿವನನ್ನ ಒಲಿಸಿಕೊಳ್ಳುವ ಒಂದೊಂದೇ ಉಪಾಯಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಶಿವನು ಭಂಗಿ ಸೇದೋದನ್ನ ನಾವು ಚಿತ್ರಗಳಲ್ಲಿ ನೋಡಿದ್ದೇವೆ. ಸ್ಮಶಾನ ಪಾಲಕನಾದ ಶಿವನಿಗೆ ಭಂಗಿ ಅಂದ್ರೆ ಪ್ರಿಯ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಬೇಡಿಕೆ ಇದ್ರೆ ಅದನ್ನ ಶಿವನ ಬಳಿ ಹೇಳಿ ಶಿವನಿಗೆ 3 ಸೋಮವಾರಗಳ ಕಾಲ ಭಂಗಿ ಎಲೆಗಳನ್ನ ಸಮರ್ಪಿಸಿದ್ರೆ ಶಿವ ಸಂತೃಪ್ತನಾಗ್ತಾನೆ, ನಿಮಗೆ ಬೇಡಿದ ವರಗಳನ್ನ ನೀಡ್ತಾನೆ ಅನ್ನೋ ನಂಬಿಕೆ ಇದೆ. ಆದ್ರೆ ದಕ್ಷಿಣ ಭಾರತದ ಕಡೆ ಈ ಭಂಗಿ ಎಲೆಗಳು ಅಷ್ಟು ಸುಲಭವಾಗಿ ದೊರೆಯೋದಕ್ಕೆ ಸಾಧ್ಯ ಇಲ್ಲ. ಉತ್ತರ ಭಾರತದಲ್ಲಿ ಕೆಲವೊಂದು ಶಿವನ ದೇವಾಲಯಗಳ ಬಳಿ ಶಿವರಾತ್ರಿ ದಿನ ಶಿವನಿಗೆ ಹತ್ತಿರವಾಗೋದಕ್ಕೆ ಜನ ಭಂಗಿ ಸೇರ್ತಾರೆ. ಆ ಕಡೆಗಳಲ್ಲಿ ಈ ಎಲೆ ಸಿಗಬಹುದು. ಆದ್ರೆ ಯಾವತ್ತೂ ಈ ಎಲೆಗಳನ್ನ ತಪ್ಪಾಗಿ ಬಳಕೆ ಮಾಡಬೇಡಿ. ಇದರಿಂದ ಮುಂದೆ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರತ್ತೆ ಅಲ್ವಾ? ಹಾಗಾಗಿ ಆ ತಪ್ಪನ್ನ ಮಾಡಬೇಡಿ. ಎರಡನೇದಾಗಿ, ದತುರಾ ಗಿಡದ ಫಲಗಳನ್ನ ಶಿವನಿಗೆ ಅರ್ಪಿಸೋದು ಉತ್ತಮ. ಈ ದತುರಾ ಗಿಡದಲ್ಲಿ ಬಿಡುವಂತಹ ಮುಳ್ಳು ಮುಳ್ಳಾದ ಫಲಗಳು ರುಚಿಯಲ್ಲಿ ತುಂಬಾನೇ ಕಹಿಯಾಗಿರುತ್ತೆ. ಆದ್ರೆ ಈ ಫಲಗಳು ಅಂತಂದ್ರೆ ಶಿವನಿಗೆ ಬಲು ಪ್ರಿಯ. ಹಾಗಾಗಿ ಈ ಹಣ್ಣುಗಳನ್ನ ಶಿವನಿಗೆ ಅರ್ಪಿಸಿ. ಈ ಹಣ್ಣಲ್ಲಿ ಹೆಚ್ಚು ಹೆಚ್ಚು ಬೀಜಗಳಿದ್ದಷ್ಟು ಹೆಚ್ಚು ಧನಲಾಭ ನಿಮ್ಮದಾಗುತ್ತೆ. ಹಾಗಾಗಿ ಹೆಚ್ಚು ಬೀಜಗಳಿರುವ ದತುರಾ ಹಣ್ಣನ್ನ ಶಿವನಿಗೆ ಅರ್ಪಿಸಿ. ಮೂರನೇದಾಗಿ, ದತುರಾದ ಎಲೆಗಳನ್ನ ಮಾಲೆ ಮಾಡಿ ಶಿವನಿಗೆ ಅರ್ಪಿಸೋದು ಕೂಡ ಶಿವನನ್ನ ಒಲಿಸಿಕೊಳ್ಳೋದಕ್ಕೆ ಸುಲಭ ಉಪಾಯ.
ಹೌದು, ತಂತ್ರಶಾಸ್ತ್ರದ ಪ್ರಕಾರ ದತುರಾ ಗಿಡದ ಎಲೆಗಳನ್ನು ಬಳಸಿ ಸುಂದರವಾದ ಮಾಲೆಯನ್ನ ತಯಾರಿಸಿ ಶಿವನಿಗೆ ಅರ್ಪಿಸೋದ್ರಿಂದ ಶಿವನು ಪ್ರಸನ್ನನಾಗಿ ನಿಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸ್ತಾನೆ. ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. 4ನೇದಾಗಿ, ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆಯನ್ನ ಅರ್ಪಿಸಿ. ಆದ್ರೆ ಎಲೆಗಳ ಮೇಲೆ ರಾಮ್ ಅಂತ ಬರೆದು ಶಿವನಿಗೆ ಅರ್ಪಿಸಿದ್ರೆ ನಿಮ್ಮ ಎಲ್ಲಾ ಬೇಡಿಕೆಗಳು ಶೀಘ್ರದಲ್ಲೇ ಈಡೇರುತ್ತವೆ. ಹೌದು, ಶಿವ ಶ್ರೀರಾಮನ ಪರಮ ಭಕ್ತನಂತೆ, ಹನುಮಂತನಿಗಿಂತಲೂ ದೊಡ್ಡ ಭಕ್ತ. ಹಾಗಾಗಿ ಶಿವನಿಗೆ ಸಮರ್ಪಿಸುವ ಬಿಲ್ವದ ಎಲೆಗಳ ಮೇಲೆ ರಾಮ ಅಂತ ಬರೆದು ಅರ್ಪಿಸಿದ್ರೆ ಎಲ್ಲವೂ ಶುಭವಾಗುತ್ತೆ, ಬೇಡಿಕೆಗಳು ಕೂಡ ಈಡೇರುತ್ತವೆ. 5ನೇದಾಗಿ, ಸಕ್ಕರೆ ಮಿಶ್ರಿತವಾದ ಹಾಲನ್ನ ಆಲದ ಮರಕ್ಕೆ ಅರ್ಪಿಸಿ. ಇದರಿಂದಲೂ ಕೂಡ ಮನೋಕಾಮನೆಗಳು ಈಡೇರುತ್ತವೆ. ಆಲದ ಮರಕ್ಕೆ ಹಾಲನ್ನ ಅರ್ಪಿಸೋದು ಯಾಕೆ ಅಂತಂದ್ರೆ ಈ ಮರದಲ್ಲಿ ಶಿವನು ನೆಲೆಸ್ತಾನೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಆಲದ ಮರಕ್ಕೆ ಸೋಮವಾರದ ದಿನ ಹಾಲನ್ನ ಅರ್ಪಿಸೋದನ್ನ ಮರಿಬೇಡಿ. ನಿಮ್ಮ ಎಲ್ಲಾ ರೀತಿಯ ಬಯಕೆಗಳ ಈಡೇರಿಕೆಗಾಗಿ ಶಿವಲಿಂಗದ ಮೇಲೆ ಹೆಸರು ಬೇಳೆಯನ್ನ ಅರ್ಪಿಸಬೇಕು. ಅಷ್ಟೇ ಅಲ್ಲ, ಸೋಮವಾರ ಶಿವಲಿಂಗಕ್ಕೆ ಕಪ್ಪು ಬೇಳೆಕಾಳುಗಳನ್ನು ಅರ್ಪಿಸೋದ್ರಿಂದ ಜಾತಕದಲ್ಲಿ ಶನಿಯಿಂದಾಗುವ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಶತ್ರುಗಳು ನಿಮಗೆ ಕಿರುಕುಳ ನೀಡ್ತಾ ಇದ್ರೆ ಇದಕ್ಕಾಗಿ ನೀವು ಶಿವಲಿಂಗಕ್ಕೆ ಸಾಸಿವೆ ಎಣ್ಣೆಯನ್ನ ಅರ್ಪಿಸಬೇಕು. ಶತ್ರುಗಳನ್ನ ತೊಡೆದು ಹಾಕೋದಕ್ಕೆ ಶಿವಲಿಂಗದ ಮೇಲೆ ಸಾಸಿವೆ ಎಣ್ಣೆಯನ್ನ ಅರ್ಪಿಸೋದು ಶುಭ ಅಂತ ಪರಿಗಣಿಸಲಾಗಿದೆ. ಇದನ್ನ ಮಾಡೋದ್ರಿಂದ ಶತ್ರುಗಳು ನಾಶವಾಗ್ತಾರೆ ಮತ್ತು ಜೀವನದಲ್ಲಿನ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತೆ. ಅಷ್ಟೇ ಅಲ್ಲ, ನೀವು ಸಾಲದ ಸಮಸ್ಯೆಯಿಂದ ಕಂಗೆಟ್ಟಿದ್ರೆ ನೀವು ಶಿವಲಿಂಗದ ಮೇಲೆ ಕೆಂಪು ಬೇಳೆಯನ್ನ ಅರ್ಪಿಸಬಹುದು. ಇದರಿಂದ ನೀವು ಆದಷ್ಟು ಬೇಗನೆ ಸಾಲದಿಂದ ಮುಕ್ತಿ ಪಡಿತೀರಿ, ಉತ್ತಮವಾಗಿ ಜೀವನವನ್ನ ನಡೆಸೋದಕ್ಕೂ ಸಾಧ್ಯವಾಗುತ್ತೆ. ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಸುಖ ಮತ್ತು ಸಮೃದ್ಧಿ ನೆಲೆಸಬೇಕು ಅಂತ ಆದ್ರೆ ಶಿವಲಿಂಗದ ಮೇಲೆ ಪರಿಮಳಯುಕ್ತ ಎಣ್ಣೆಯನ್ನ ಅರ್ಪಿಸಿ. ಹೌದು, ಹೀಗೆ ಮಾಡುವ ವ್ಯಕ್ತಿಯು ಸಂಪತ್ತು ಮತ್ತು ಭೌತಿಕ ಸಂತೋಷಗಳನ್ನ ಪಡಿತಾನೆ. ಇನ್ನು ಶಿವಲಿಂಗಕ್ಕೆ ಕೇಸರಿಯನ್ನ ಅರ್ಪಿಸೋದ್ರಿಂದ ವೈವಾಹಿಕ ಜೀವನದಲ್ಲಿ ಸಂತೋಷ ಸದಾ ನೆಲೆಯಾಗುತ್ತೆ. ಅಲ್ಲದೆ ಶಿವಲಿಂಗಕ್ಕೆ ಶ್ರೀಗಂಧವನ್ನ ಅರ್ಪಿಸೋದು ವ್ಯಕ್ತಿಯ ಗೌರವ ಮತ್ತು ಪ್ರತಿಷ್ಠೆಯನ್ನ ಹೆಚ್ಚಿಸುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.